ಕರಳುವರೆಗೆ ಬಂದಿತ್ತು. ಇದೆಲ್ಲ ಫುಲ್ ಕಂಪ್ಲೀಟ್. ಮತ್ತೆ ಹಿಂದುಗಡೆ ಚೂರಿ ಹಾಕಿದ್ದಾರೆ, ಬಾಟ್ಲಿಯಲ್ಲಿ ಹೊಡೆದ. ಇನ್ನೊಬ್ಬ ಅವನ ಕಿಸೆಯಿಂದ ಚೂರಿ ತೆಗೆದು ಹಿಂದುಗಡೆ ಚೂರಿ ಹಾಕಿದ. ನಾನು ಮಗನನ್ನು ಈಚೆ ದುಡಿದ ಕೂಡ್ಲೆ ಅವರು ಹೊಟ್ಟೆ ತೋರಿಸಿದ್ರು. ನೋಡುವಾಗ ಕರಳು ಹೊರಗೆ ಬಂದಿತ್ತು. ನನ್ನ ಕರಳೆಲ್ಲ ಹೊರಗೆ ಬಂತು. ನನ್ನ ಮಗನದ್ದು ಕಿಡ್ನಿ ಎಲ್ಲ ಇದಾಗಿ ಕಂಪ್ಲೀಟ್ ನಾವು ಎದ್ದೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಹಿಂದುಗಡೆ 2 ಕಡೆ ಚೂರಿ ಹಾಕಿದ್ರು, ಎದುರುಗಡೆ 3, ಮತ್ತೆ ತಲೆ ಒಡೆದು ಹೋಗಿತ್ತು ಕಂಪ್ಲೀಟ್ ಫುಲ್ಲು. ಅಷ್ಟರಲ್ಲಿ ಏನಾಯ್ತು, ನನ್ನ ಅಳಿಯನಿಗೆ ವಿಷಯ ಸಿಕ್ಕಿ ಒಂದು ಸ್ಕೂಟರ್ ತಕೊಂಡು ಬಂದ. ಅಷ್ಟೊತ್ತಾಗುವಾಗ ಇವರಿಗೆ ಏನಾಯ್ತು, ನಾವು ಡೆತ್ ಆಗ್ತೇವೆ ಅಂತ ಹೇಳಿ ನಮ್ಮನ್ನು ಬಿಟ್ಟರು. ಹೊಡೆದದ್ದಂತ ಹೇಳಿದ್ರೆ ಆ ವಿಜಯ ಬ್ಯಾಂಕ್ ಮೆಟ್ಲತ್ರ ಕೊಂಡೋಗಿ ಅವನಿಗೆ ಕಾಲಲ್ಲಿ ಒದ್ದು ಚೂರಿ ಹಾಕಿ ದೃಶ್ಯ ಉಂಟಲ್ಲ, ಅವರು ಅಟ್ಯಾಕ್ ಮಾಡಿದ ದೃಶ್ಯ ಅದು ಭಯಾನಕವಾಗಿತ್ತು. ಅವನ ಮಗಳು ಸಾಯಂಕಾಲ 7 ಗಂಟೆಗೆ ಟ್ಯೂಷನ್ಗೆ ಅಂತೇಳಿ ಹೋಗುವಂತ ಟೈಮಲ್ಲಿ ಇವಳ ಕೈಯನ್ನು ಹಿಡಿದು ಎಳೆದು ಸ್ವಲ್ಪ ಬೇರೆ ತರ ವರ್ತಿಸಿದ್ರು. ಆ ಚೂರಿ ಹಾಕುವವನಿಗೆ ಮತಿಯೇ ಇಲ್ಲ. ಅವ ಅಂದ್ರೆ ಸಿಕ್ಕಲ್ಲಿಗೆಲ್ಲ ಚೂರಿ ಹಾಕ್ತಾ ಇದ್ದ. ಹಸ್ಬೆಂಡ್ಗೆ ಈ ರೀತಿ ಆಗಿರ್ಬೋದು ಅಂತೇಳಿ ನನ್ಗೆ ಅಲ್ಲಿ ಒಂಚೂರು ಗೊತ್ತೇ ಇಲ್ಲ. ನನ್ನ ಹತ್ರ ಹೇಳುವಾಗ ತುಂಬಾ ಕತ್ಲಾಗಿತ್ತು. ನನ್ನ ದೊಡ್ಡಪ್ಪ ಬಂದು ನನ್ನ ಹತ್ರ ಈ ರೀತಿ ವಿಷಯ ಹೇಳುವಾಗ ತುಂಬಾ ಕತ್ಲಾಗಿತ್ತು. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ನಿಮ್ಗೆ ಗೊತ್ತು, ರಾಜ್ಯದಲ್ಲಿ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅದೇನಂತ ಹೇಳಿದ್ರೆ, ಖ್ಯಾತ ನಟ ದರ್ಶನ್ ಅವರ ಕೇಸು. ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಇರ್ತಾರೆ. ಅದಾದ ನಂತರ ಅವರಿಗೆ ಹೈಕೋರ್ಟ್ ಜಾಮೀನಿನಲ್ಲಿ ಬಿಡುಗಡೆ ಮಾಡುತ್ತೆ. ದೊಡ್ಡ ಮಟ್ಟದಲ್ಲಿ ಸರ್ಕಾರ ಇದನ್ನ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಜಾಮೀನು ಕೊಟ್ಟಿರ್ತಾರೆ, ಆ ಜಾಮೀನು ರದ್ದಾಗುತ್ತೆ. ಇದು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದು ಆಗತ್ತೆ. ಆದ್ರೆ ಇದು ರದ್ದಾಗ್ಲಿಕ್ಕೆ ಕಾರಣ ಅಲ್ಲಿ ಬರುವಂತಹದ್ದು ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಬೆಂಚ್ ಅಲ್ಲಿ ನಿಮ್ಗೆಲ್ಲ ಗೊತ್ತು, ಸುಪ್ರೀಂ ಕೋರ್ಟ್ ಎಷ್ಟೆಲ್ಲ ಕಂಡೀಷನ್ ಹೇಳುತ್ತೆ. ಅದರಲ್ಲಿ 2 ಹೆಸರುಗಳು ಪ್ರಸ್ತಾಪ ಆಗ್ತವೆ. ಒಂದು ಬಾವ, ಇನ್ನೊಂದು ಇಮ್ರಾನ್ ಅಂತ ಹೇಳಿ. ಆ ಬಾವ ಇಮ್ರಾನ್ ಯಾರು ಅಂತ ಹೇಳಿದ್ರೆ, ನನ್ನೊಟ್ಟಿಗೆ ಕೂತ್ಕೊಂಡಿದ್ದಾರೆ ಒಂದು ಮುನೀರ್ ಅವರು, ಇನ್ನೊಂದು ಮುಬೀನಾ ಅವರು. ಮುನೀರ್ ಅವ್ರ ಮೇಲೆ ಮುಲ್ಕಿ ವಿಜಯ ಬ್ಯಾಂಕ್ ಮುಂದೆ ಭೀಕರವಾಗಿ ದಾಳಿ ಆಗುತ್ತೆ. ಅದರಲ್ಲಿ ಸಿಕ್ಕಾಪಟ್ಟೆ ಗಾಯಾಳಾಗುವುದು ಮುನೀರ್ ಅವರ ಮಗ, ಹಾಗೆ ಅವರು ಸ್ವತಃ ಅಂತ ಹೇಳಿದ್ರೆ ಎಷ್ಟು ಭೀಕರವಾಗಿ ಆ ದಾಳಿ ಇರುತ್ತಂದ್ರೆ, ಅವ್ರ ಕರಳ ಸಮೇತನೂ ಹೊರಗೆ ಬಂದ್ಬಿಟ್ಟಿರುತ್ತೆ, ಮಗನಿಗೂ ಏಟು ಬಿದ್ದಿರುತ್ತೆ. ದೊಡ್ಡ ದುರ್ಘಟನೆ ನಡೆಯುವುದಂದ್ರೆ, ಏನ್ ಈ ಕೂತ್ಕೊಂಡಿದ್ದಾರೆ ಮುಬೀನಾ ಅವರು, ಇವರು ಸ್ವತಃ ವಕೀಲರಾಗಿದ್ದಾರೆ. ಇವರ ಯಜಮಾನ್ರು ಅಂದ್ರೆ ಮದುವೆಯಾಗಿ ಕೇವಲ 2 ವರ್ಷ ಆಗಿರುತ್ತೆ. ಅವ್ರಿಗೆ ಏನಂದ್ರೆ ಫೋನ್ ಹೋಗುತ್ತೆ ಈ ರೀತಿ ಆಗಿದೆ ಅಂತ ಹೇಳಿ. ಆಗ ಸ್ಪಾಟಿಗೆ ಬರ್ತಾರೆ, ಅಂದ್ರೆ ಆ ಜಾಗಕ್ಕೆ ಬರ್ತಾರೆ. ಬಂದ ಕೂಡ್ಲೇನೆ ಏನು ಇವ್ರ ಮೇಲೆ ದಾಳಿ ಮಾಡ್ತಾ ಇರ್ತಾರೆ, ಅವರೆಲ್ಲರೂ ಓಡಿ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಅವರಲ್ಲಿ ಹಠತ್ತಾನೆ ಅವ್ರು ಸಾಯ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಮೇಲೆ ತುಂಬಾ ಭೀಕರವಾಗಿ ದಾಳಿ ಮಾಡ್ತಾರೆ. ಅಲ್ಲಿ ಅವರ ಮೃತ್ಯು ಆಗುತ್ತೆ. ಈ ಕೇಸ್ ಪ್ರಾರಂಭವಾಗುತ್ತೆ. ಅದರಲ್ಲಿ ಒಟ್ಟು 10 ಜನ ಇರ್ತಾರೆ. ಸೊ ಇದಾದ ಮೇಲೆ ಕಾನೂನಿನ ಹೋರಾಟ ಪ್ರಾರಂಭವಾಗುತ್ತೆ. ಸ್ವತಃ ಅವ್ರ ಮಗಳು ಏನಿದ್ದಾರೆ, ಅವರು ಈ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಇನ್ನು ಮುಂದೆ ಈ ರೀತಿಯ ಘಟನೆಗಳು ಸಿಕ್ಕವ್ರನ್ನ ಇರಿಯುವಂತಹದ್ದು ನಡಿಬಾರದು ಅಂತೇಳಿ ಮಂಗಳೂರಾಗತ್ತೆ, ಬೆಂಗಳೂರಾಗತ್ತೆ, ಅಂದ್ರೆ ಹೈಕೋರ್ಟ್ ವರೆಗೆ ಆಗುತ್ತೆ. ನಂತರ ದಿಲ್ಲಿವರೆಗೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗ್ತಾರೆ. ಇದ್ರ ಮಧ್ಯ ಒಬ್ಬ ಅಪರಾಧಿಗೆ ಜಾಮೀನಾಗಿರುತ್ತೆ, ಅವನು ವಿದೇಶಕ್ಕೆ ಪಲಾಯನ ಆಗ್ತಾನೆ ಡೂಪ್ಲಿಕೇಟ್ ಪಾಸ್ಪೋರ್ಟ್ ನಿಂದ. ಹೆಲ್ಪ್ ಮಾಡುತ್ತೆ, ಸಾಥ್ ಕೊಡುತ್ತೆ, ಹೋರಾಟ ಮಾಡ್ತಾರೆ. ಇವತ್ತಿನವರೆಗೂ ಅಂದ್ರೆ ಇವತ್ತಿಗೆ ಈ ಘಟನೆ ನಡೆದು 5 ವರ್ಷ ಆಯ್ತು, ಇವತ್ತಿಗೂ ಹೋರಾಟ ಮಾಡ್ತಿದ್ದಾರೆ. ಇವತ್ತೇನಾದ್ರೂ ಖ್ಯಾತ ನಟ ಏನು ಈಗ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಆ ಬೇಲ್ ಕ್ಯಾನ್ಸಲ್ ಆಗುವತ್ತಿಗೆ ಈಗೇನು ಇವ್ರೇನು ಹೋರಾಟ ಮಾಡಿರ್ತಾರೆ, ಅದರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ 10 ಜನರಿಗೆ ಜಾಮೀನು ರದ್ದು ಆಗುತ್ತೆ. ಅದು ರಾಜ್ಯದಲ್ಲಿ ಐತಿಹಾಸಿಕ ತೀರ್ಪಾಗಿರುತ್ತೆ. ಅದನ್ನೇ ಉದಾಹರಣೆ ಇಟ್ಕೊಂಡು ದರ್ಶನ್ ಅವರ ಬೇಲ್ ರದ್ದಾಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಏನ್ ಮುನೀರ್ ಅವರಿದ್ದಾರೆ, ತಂದೆಯವರು ಇದ್ದಾರೆ, ಅವ್ರ ಮಗಳು ಮುಬೀನಾ ಅವರಿದ್ದಾರೆ, ಸ್ವತಃ ಅವ್ರ ಲಾಯರ್ ಆಗಿದ್ದಾರೆ. ಅವ್ರ ಹತ್ರನೇ ಅವತ್ತು ಘಟನೆ ಏನಾಯ್ತು ಏನಿಲ್ಲ ಅವ್ರ ಹತ್ರನೇ ಕೇಳ್ತಾ ಹೋಗುವ. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮುಲ್ಕಿ ಟೌನ್ ಅಲ್ಲಿ ವಿಜಯ ಸನ್ನಿಧಿ ಅಂತ ಬಿಲ್ಡಿಂಗ್ ಇದೆ. ಅದರಲ್ಲಿ HDFC ಬ್ಯಾಂಕ್ ಇದೆ, ವಿಜಯ ಬ್ಯಾಂಕ್ ಇತ್ತು. ನಾನು ಆ ಬ್ಯಾಂಕ್ ಆಫ್ ಬರೋಡಕ್ಕೆ ನಂದೊಂದು ಗೋಲ್ಡ್ ರಿಲೀಸಿಗೆ ಅಂತೇಳಿ ಕಾರಲ್ಲಿ ಹೋಗಿರ್ತೇನೆ. ಕಾರ್ ಹೊರಗಡೆ ನಿಂತಿರ್ತದೆ. ಡೇಟ್ 5/6/2020, 5 ವರ್ಷ ಆಯ್ತು. ನಾನು ಗೋಲ್ಡ್ ರಿಲೀಸಿಗೆ ಅಂತೇಳಿ ನಾನು ಬ್ಯಾಂಕ್ ಒಳಗಡೆ ಹೋಗ್ತೇನೆ. ಕಾರಲ್ಲಿ ನನ್ನ ಮಗ ಕೂತಿರ್ತಾನೆ. ಹಾಗೆ ನನ್ನ ಕೆಲಸ ಆಗಿ ನಾನು ವಾಪಸ್ ಬಂದು ಕಾರು ಹತ್ತಿ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಎದುರಿಂದ ಒಂದು ಸ್ಕೂಟರ್ದಲ್ಲಿ 2 ಕೂತ್ಕೊಂಡಿದ್ರು.
ನಮ್ಗೆ ಪರಿಚಯ ಇದ್ದವರೇ, ನನ್ನೊಟ್ಟಿಗೆ ಇದ್ದಂತ ಹುಡುಗರೇ. ಒಬ್ಬನ ಕೈಯಲ್ಲಿ ಬಾಟ್ಲಿ ಇತ್ತು, ಇನ್ನೊಬ್ಬ ಹಿಂದುಗಡೆ ಬಾಟ್ಲಿ ಹಿಡ್ಕೊಂಡಿದ್ದ. ಬಂದ್ರು, ಅದರ ಹಿಂದುಗಡೆ ಇನ್ನೊಂದು ಬೈಕ್ ಬಂತು, ಅದರಲ್ಲಿ ಇಬ್ರು ಇದ್ರು. ನನ್ನ ಗಾಡಿಗೆ ಈಗ ನಾನು ಹೈವೇಗೆ ಅಂತೇಳಿ ತೆಗಿಲಿಕ್ಕೆ ಟರ್ನ್ ಮಾಡುವಾಗ ಗಾಡಿಗೆ ಅಡ್ಡ ಇಟ್ಟು ಗಾಡಿಗೆಲ್ಲ ಗುದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಳಿ ಅಂತ. ನನಗೆ ಗೊತ್ತಾಯ್ತು ತೊಂದರೆ ಆಗುತ್ತೆ ಅಂತೇಳಿ. ಅದಂದ್ರೆ ಅದಕ್ಕಿಂತ ಒಂದು 15 ದಿವಸ ಮೊದಲು ಅವ್ರು ನನಗೆ ಒಂದು ಕುತ್ತಿಗೆಗೆ ಸ್ಕ್ರೂ ಡ್ರೈವರ್ ಎಲ್ಲ ಹಾಕಿದ್ರು, ಒಂದು ಬೇರೆ ಚಿಕ್ಕ ಗಲಾಟೆ ಆಗಿತ್ತು. ನಾನು ಹಾಗೆ ಏನ್ ಮಾಡಿದೆ, ಗಾಡಿಯಿಂದ ಇಳಿಲೇ ಇಲ್ಲ. ನಂದು ಬೆನ್ಸ್ ಗಾಡಿ ಇತ್ತು, ಅದು ಬುಲೆಟ್ ಪ್ರೂಫ್. ಇವರದಕ್ಕೆಲ್ಲ ಗುದ್ಲಿಕ್ಕೆ ನೋಡಿದ್ರು, ಅದು ಗ್ಲಾಸ್ ಹೊಡಿಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಗಾಡಿಯಿಂದ ಅಡ್ಡ ಎಲ್ಲ ಬಂದ್ರು, ನಾನು ಇಳಿಲೇ ಇಲ್ಲ. ಅವರ ಆಚೆ ಪಾಸ್ ಆದ್ರು. ಪಾಸ್ ಆಗಿ ನಾನು ಗಾಡಿ ಸ್ವಲ್ಪ ಮುಂದೆ ತೆಗಿಬೇಕಾದ್ರೆ ನನ್ನ ಪಕ್ಕದಲ್ಲೇ ಮನೆ ಇರುವಂತ ಈ ನಮ್ಮ ಈಗ ಕೇಸಲ್ಲಿ A1 ಇದ್ದಾನೆ, ಅವನ ಫಾದರ್ ಮೊಹಮ್ಮದ್ ಬಾವ ಅಂತೇಳಿ, ಮರಬಾವ ಅಂತೇಳಿ ಕರೀತಾರೆ. ಅವ 1 ನಿಮಿಷ ಮುನೀರ್ ಅಂತ ಕರೆದ. ನಾನು ಹೇಳಿದೆ ಬೇಡಿ, ಇಳಿಬೇಡಿ ಅಂತ. ನಾನು ಹೇಳಿದೆ ನೆರೆಕರೆಯವಣೆ ಅಲ್ಲ, ಏನಾಯ್ತು ಏನಂತ ಕೇಳ್ತೇನೆ ಅಂತೇಳಿ ನಾನು ಡೋರ್ ತೆಗೆದು ಒಂದು ಕಾಲು ದೂಡಿದ. ಒಳಗೆ ದೂಡಬೇಕಾದ್ರೆ ಈ ಬೈಕಲ್ಲಿ 4 ಜನ ಏನು ನಮ್ಗೆಲ್ಲ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಬಂದವರ ಆಚೆ ಹೋದ್ರಲ್ಲ, ಮಗನ ತಲೆಗೆ ಬಾಟ್ಲಿಯಲ್ಲಿ ಹೊಡೆದ. ಇನ್ನೊಬ್ಬ ಅವನ ಕಿಸೆಯಿಂದ ಚೂರಿ ತೆಗೆದು ಹಿಂದುಗಡೆ ಚೂರಿ ಹಾಕಿದ. ನಾನು ಮಗನನ್ನು ಈಚೆ ದೂಡಿದ ಕೂಡ್ಲೆ ನನ್ನ ಹೊಟ್ಟೆಗೆ ಚೂರಿ ಹಾಕಿದ. ನನ್ನ ಒಟ್ಟಿಗೆ ಚೂರಿ ಹಾಕಿ ಆಮೇಲೆ ಎಲ್ಲ ಒಟ್ಟಿಗೆ ಸೇರಿ ಮತ್ತೊಂದು ಬೈಕಲ್ಲಿ 3 ಜನ ಬಂದ್ರು, ಇನ್ನೊಂದು ಬೈಕಲ್ಲಿ ಒಬ್ಬ ಬಂದ. ಹಾಗೆ 9 ಜನ ಒಟ್ಟಿಗೆ ಸೇರಿ ನಮ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಕರಳೆಲ್ಲ ಹೊರಗೆ ಬಂತು, ನನ್ನ ಮಗನದ್ದು ಕಿಡ್ನಿ ಎಲ್ಲ ಇದಾಗಿ ಕಂಪ್ಲೀಟ್ ನಾವು ಎದ್ದೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲಿಂದಾನೋ ಇವಳು ನನ್ನ ಅದೇ ವಿಜಯ ಬ್ಯಾಂಕ್ ಇಂದ ನಾವು ಸ್ವಲ್ಪ ಮುಂದೆ ತೆಗಿತೇವೆ, ಅದು ಹೈವೇ ನ್ಯಾಷನಲ್ ಹೈವೇಗೆ ಟಚ್ ಆಗುತ್ತೆ. ನಾವು ಆ ನ್ಯಾಷನಲ್ ಹೈವೇ ಇಂದ ಹೀಗೆ ತಿರುಗಿಸ್ಬೇಕು, ಫುಲ್ ಟರ್ನ್ ಹೊಡಿಬೇಕು. ಯು ಟರ್ನ್ ಸರ್ವಿಸ್ ರೋಡ್ ಇಂದ ಯು ಟರ್ನ್ ತೆಗಿಬೇಕು. ಯು ಟರ್ನ್ ತೆಗಿಬೇಕಂತೇಳಿ ತೆಗಿಯುವಾಗ ಆಗ್ಲೇ ಅವ್ರು ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ಏನಾಯ್ತು, ನನ್ನ ಅಳಿಯನಿಗೆ ಅವ ಮನೆಯಲ್ಲಿದ್ದ, ಏನೋ ಒಂದು ಅವನಿಗೆ ಅದಕ್ಕಿಂತ ಮೊದಲು ನನ್ನ ಮಗ ಇಂಜುರಿ ಅಂದ್ರೆ ಫುಲ್ಲು ನಮಗೆ ಅಂತ ಹೇಳಿದ್ರೆ ಅವನ ಕಿಡ್ನಿ ಎಫೆಕ್ಟ್ ಆಯ್ತು. ಹಿಂದುಗಡೆ 2 ಕಡೆ ಚೂರಿ ಹಾಕಿದ್ರು, ಎದುರುಗಡೆ 3, ಮತ್ತೆ ತಲೆ ಒಡೆದು ಹೋಗಿತ್ತು ಕಂಪ್ಲೀಟ್ ಫುಲ್ಲು ಬ್ಲಡ್. ಎಲ್ಲಿ ತನಕ ಅಂತ ಹೇಳಿದ್ರೆ ನಂದು ಇಲ್ಲಿ ಕರಳು ಹೊರಗೆ ಬಂದಿತ್ತು, ಇದೆಲ್ಲ ಫುಲ್ ಕಂಪ್ಲೀಟ್. ಮತ್ತೆ ಹಿಂದುಗಡೆ ಚೂರಿ ಹಾಕಿದ್ದಾರೆ, ಏನಿಲ್ಲ ಕಂಪ್ಲೀಟ್ ಡೆತ್ ಆಗುವಂತದ್ದೇ. ಅಷ್ಟ್ರಲ್ಲಿ ಏನಾಯ್ತು, ನನ್ನ ಅಳಿಯನಿಗೆ ವಿಷಯ ಸಿಕ್ಕಿ ಒಂದು ಸ್ಕೂಟರ್ ತಕೊಂಡು ಬಂದ. ಇವ ಏನ್ ಮಾಡಿದ, ಸ್ಪಾಟ್ ಅಲ್ಲಿ ನಮ್ಗೆ ಹೊಡಿಯುವುದನ್ನು ನೋಡಿ ಇವ ಬಂದವನೇ ಸ್ಕೂಟರ್ ಅಡ್ಡಾಕಿ ಅವರಿಗೆ ಒಂದು ಕಲ್ಲಲ್ಲಿ ಹೊಡೆದ, ಅವ್ರನ್ನ ಓಡಿಸ್ಲಿಕ್ಕೆ ಅಂತೇಳಿ. ಅಷ್ಟೊತ್ತಾಗುವಾಗ ಇವರಿಗೆ ಏನಾಯ್ತು, ನಾವು ಡೆತ್ ಆಗ್ತೇವೆ ಅಂತ ಹೇಳಿ ನಮ್ಮನ್ನು ಬಿಟ್ಟರು, ಅವನನ್ನು ತಡಿಸ್ಕೊಂಡು ಹೋತು. ಅವನನ್ನು ಓಡಿಸಿ ಕೊಂಡೋಗಿ ಕಂಪ್ಲೀಟ್ ಫುಲ್ಲು ಹೊಡೆದದ್ದಂತ ಹೇಳಿದ್ರೆ ಆ ವಿಜಯ ಬ್ಯಾಂಕ್ ಮೆಟ್ಲತ್ರ ಕೊಂಡೋಗಿ ಅವನಿಗೆ ಕಾಲಲ್ಲಿ ಒದ್ದು ಚೂರಿ ಹಾಕಿ ಬಾಟ್ಲಿಯಲ್ಲಿ ಹೊಡೆದು ಸೊಂಟೆಯಲ್ಲಿ ಹೊಡೆದು ಕಂಪ್ಲೀಟ್ ಅಲ್ಲಿಂದಾನೆ ಅವನ ಜೀವ ಹೋಗುವುದ್ರಲ್ಲಿತ್ತು. ಅವ ಅಲ್ಲಿ ಬಿದ್ದಿದ್ದ. ಅಷ್ಟೊತ್ತಾಗುವಾಗ ಎಲ್ಲ ಎತ್ತಕೊಂಡು ಓಡಿದ್ರು. ಮತ್ತೆ ಅಲ್ಲಿ ಜನ ಅಂದ್ರೆ ಅವಾಗ ಕೋವಿಡ್ ಟೈಮ್, ಜಾಸ್ತಿ ಜನ ಇರ್ಲಿಲ್ಲ. ಮತ್ತೆ ಕೆಲವರು ಇದ್ದವರು ಏನ್ ಮಾಡಿದ್ರು, ಅಲ್ಲಿ ಈ ದೃಶ್ಯ ಉಂಟಲ್ಲ, ಅವರು ಅಟ್ಯಾಕ್ ಮಾಡಿದ ದೃಶ್ಯ ಅದು ಭಯಾನಕವಾಗಿತ್ತು. ಯಾರು ಹತ್ತಿರ ಬರುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಅವರು ಟ್ಯಾಬ್ ಎಲ್ಲ ಹೊಡೆದು ಆ ಚೂರಿ ಹಾಕುವವನಿಗೆ ಮತಿಯೇ ಇಲ್ಲ. ಅವ ಅಂದ್ರೆ ಸಿಕ್ಕಲ್ಲಿಗೆಲ್ಲ ಚೂರಿ ಹಾಕ್ತಾ ಇದ್ದ. ಅಂತ ಒಂದು ಕ್ರೂರವಾಗಿ ವರ್ತಿಸಿದ್ರು. ಆಮೇಲೆ ಏನಾಯ್ತು, ಅವರು ಎಲ್ಲ ಬೈಕ್ ತಕೊಂಡು ಬಂದಾಗೇನೆ ಓಡಿದ್ರು. ಅಲ್ಲಿ ನನ್ನ ಅಳಿಯ ಬಿದ್ದಿದ್ದ. ಅಷ್ಟೊತ್ತಿಗೆ ನಾನೇನ್ ಮಾಡಿದೆ, ನನ್ನ ಮಗನನ್ನ ಹಾಕೊಂಡು ಅಲ್ಲಿ ಕುಡುವ ಆಸ್ಪತ್ರೆ ಅಂತ ಇದೆ, ಅಲ್ಲಿಗೆ ಹೋಗಿದ್ದೆ. ಕುಡುವ ಆಸ್ಪತ್ರೆಯಲ್ಲಿ ಆಗುದಿಲ್ಲ ಅಂತ ಹೇಳಿದ್ರು. ಮತ್ತೆ ಮಗನನ್ನು ಅಲ್ಲೇ ಬಿಟ್ಟು ನನ್ನನ್ನು ಬೇರೆ ಇನ್ನೊಬ್ಬ ಸರ್ಕಾರಿ ಆಸ್ಪತ್ರೆಗೆ ಅಂತೇಳಿ ಕರ್ಕೊಂಡೋದ ಆಟೋದಲ್ಲಿ. ಹೋಗುವಾಗ ಏನಾಯ್ತು, ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಬಂದು, ನಾನು ಅವರಿಗೆ ಫೋನ್ ಮಾಡಿದ್ದೆ. ಅವರು ಬಂದು ನನ್ನ ಅಳಿಯನನ್ನು ಎತ್ತಾಕೊಂಡು ಒಂದು ಕಾರಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಆಗುವಾಗ ನಾನು ಮತ್ತು ಅವರು ಒಟ್ಟಿಗೆ ಆದೆವು. ಒಂದೇ ಕಾರಲ್ಲಿ ಮಂಗಳೂರಿಗೆ ಅಂತ ಹೋಗುವಾಗ ಹಳೆ ಅಂಗಡಿ ಹತ್ತಿರ ಅಳಿಯ ಮತ್ತೆ ಮಾತಾಡ್ಲಿಲ್ಲ. ಅಳಿಯನಿದ್ದು ಕಂಪ್ಲೀಟ್ ಅಂದ್ರೆ ಚೂರಿ ಚುಚ್ಚಿದ್ರು, ಸಿಕ್ಕಲ್ಲೆಲ್ಲ 13 ಜಾಗಕ್ಕೆ 13 ಜಾಗಕ್ಕೆ, ಮತ್ತೆ ತಲೆ ಎಲ್ಲ ಹೊಡೆದಾಕಿದ್ರು. ಇಡೀ ಕಂಪ್ಲೀಟ್ ಒಂದು ಈ ಕಾಲ್ ಕೆಳಗಡೆ ಬಿಟ್ಟು ಇಲ್ಲಿಂದ ಫುಲ್ಲು ಕಂಪ್ಲೀಟ್ ಡ್ಯಾಮೇಜ್, ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಹಾಗೆ ಹೋಗುವಾಗ ಹಳೆ ಅಂಗಡಿ ಹತ್ತಿರ ನಮ್ಗೆ ಗೊತ್ತಾಗಿಲ್ಲ, ಮಾತ್ರ ಹಳೆ ಅಂಗಡಿ ಹತ್ರ ಡೆತ್ ಆಗಿದೆ, ಮಾತಾಡ್ಲಿಲ್ಲವ. AJ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಹೇಳಿದ್ರು ಅವರು ಡೆತ್ ಆಗಿದ್ದಾರೆ ಅಂತ. ಮತ್ತೇನಾಯ್ತು ನನಗೂ ಗೊತ್ತಿಲ್ಲ ಅದು. ನಾನು ಮತ್ತು ನನ್ನ ಮಗ ಮತ್ತೆ ನನ್ನ ಮಗನನ್ನು ಯಾರು ಮಾಡಿದ್ರು, ಬೇರೆ ಒಂದು ಆಂಬುಲೆನ್ಸ್ ಅಲ್ಲಿ ಅದೇ AJ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರು.
ಅಲ್ಲಿ ನೋಡುವಾಗ ನಮ್ಗೆ ಗೊತ್ತಿಲ್ಲ, ನಮ್ಮನ್ನು ಮತ್ತೆ ಆಪರೇಷನ್ಗೆ ಕರ್ಕೊಂಡು ಹೋದಾಗ ಈ ಅಳಿಯ ಡೆತ್ ಆದ ವಿಷಯ ನನಗೆ ಏನಾಯ್ತು, ಇವತ್ತು ಫ್ರೈಡೆ, ಈ ಫ್ರೈಡೆ ಡೆತ್ ಆಗಿದೆ. ನಮ್ಗೆ ಗೊತ್ತಾದದ್ದು ನೆಕ್ಸ್ಟ್ ಥರ್ಸ್ಡೇ, 7 ದಿವಸದ ನಂತರ. ಅಂದ್ರೆ 4 ದಿವಸ ಅನ್ಕಾನ್ಶಿಯಸ್ ಇದ್ದೆವು ನಾವು ಆಪರೇಷನ್ ಅಲ್ಲಾಗಿ. 3 ದಿವಸ ಮತ್ತೆ ನಮ್ಗೆ ಎಮರ್ಜೆನ್ಸಿಯಲ್ಲಿ ಯಾರು ತಿಳಿಸಿಲ್ಲ. ಆಮೇಲೆ ನಮ್ಗೆ 7 ದಿವಸದ ನಂತರ ಗೊತ್ತಾಯ್ತು. ನನಗೆ ಅದೇ ಒಟ್ಟಿಗೆ 2 ಕಡೆ, ಹಿಂದುಗಡೆ 2 ಕಡೆ ಚೂರಿ ಹಾಕಿದ್ರು, ಮತ್ತೆ ತಲೆಗೆ ಹೊಡೆದಿದ್ರು ಕಲ್ಲಲ್ಲಿ. ಅದೇ ಪ್ರಕಾರ ಮಗನದ್ದು ಹಾಗೇನೆ, ಮಗನದ್ದು 6 ಕಡೆ ಚೂರಿ ಹಾಕಿದ್ರು. ಸೋಡದ ಬಾಟ್ಲಿಯಲ್ಲಿ ತಲೆ ಒಡೆದು ಹೋಗಿತ್ತು. ಕಂಪ್ಲೀಟ್ ಎಲ್ಲ ನಮ್ದು ಈ ಸೊಂಟದ ಮೇಲ್ಭಾಗ ಕಂಪ್ಲೀಟ್ ಎಲ್ಲಾ ಕಡೆನೂ ಪೆಟ್ಟಾಗಿತ್ತು. ಅಲ್ಲ, ಆ ಸ್ಪಾಟ್ ಇಂದ ನಾನು ಈ ಮಗನನ್ನ ಹಾಕೊಂಡು ಒಂದು ಕೈಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಕೊಡುವ ಆಸ್ಪತ್ರೆ ತನಕ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋದೆ. ಅಲ್ಲಿ ನನಗೆ ಇಲ್ಲೆಲ್ಲ ನೋವಿತ್ತು, ನನಗೆ ಏನಾಗಿದೆ ಅಂತ ಗೊತ್ತಿರ್ಲಿಲ್ಲ. ಮೂಲ್ಕಿ ಜಂಕ್ಷನ್ ಅಲ್ಲೇ ಹಾಗೆ ಅಲ್ಲೇನಾಯ್ತು, ಅಲ್ಲಿ ಹೇಳಿದ್ರು ನಿಮ್ದು ಇಲ್ಲಿ ಆಗುದಿಲ್ಲ ಅಂತ. ನಾನು ಎಣಿಸಿದ್ದು ಮಗನದ್ದು ದೊಡ್ಡ ಡ್ಯಾಮೇಜ್ ಅಲ್ಲ, ನನಗೆ ಏನಾಗಿದೆ ಅಂತ ಕೇಳಿದೆ. ಅವರು ಹೊಟ್ಟೆ ತೋರಿಸಿದ್ರು, ನೋಡುವಾಗ ಕರಳು ಹೊರಗೆ ಬಂದಿತ್ತು. ನನಗೆ ಇದನ್ನು ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ. ನೋವಿತ್ತು, ಕರಳು ಹೊರಗೆ ಬಂದಂತೆ ಗೊತ್ತೇ ಇರಲಿಲ್ಲ. ಆನಂತರ ನಮ್ಮ ಮನೆಯ ಪಕ್ಕದ ಒಬ್ಬ ಹುಡುಗ ಆಟೋದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯನ್ನು ಕರ್ಕೊಂಡು ಹೋಗುವಾಗ ನನ್ನ ಅಳಿಯನನ್ನು ಬೇರೆ ನನ್ನ ಫ್ರೆಂಡ್ಸ್ ಇಬ್ರು ಕಾರಲ್ಲಿ ಹಾಕೊಂಡು ಅದೇ ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಬಂದ್ರು. ಮತ್ತೆ ಒಂದೇ ಕಾರಲ್ಲಿ ನಾವು ಸಮಯ ಒಂದು 3:45 ಗಂಟೆ, ಮಧ್ಯಾಹ್ನ 3:45 ಗಂಟೆ. ಕಾರಣ ಏನ್ ಸರ್ ದಾಳಿ ಮಾಡೋದಕ್ಕೆ? ಕಾರಣ ಅಂದ್ರೆ ನಾನು ರಾಜಕೀಯದಲ್ಲಿದ್ದೆ. ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲೇ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಈ A1 ಆರೋಪಿ ಇದ್ದ. ಮತ್ತೆ ಬಾಕಿ ಹುಡುಗರೆಲ್ಲ ಈ A1 ಆರೋಪಿನೂ ನನ್ನ ಜೊತೆನೆ ಇದ್ದವ, ಬಾಕಿ ಆರೋಪಿಗಳು ನನ್ನ ಜೊತೆನೆ ಇದ್ದವರು. ಹೆಚ್ಚಾಗಿ ನನ್ನ ಮನೆ ಹಿಂದುಗಡೆ ಒಬ್ಬರದ್ದು ಮನೆ, ರೈಟ್ ಸೈಡ್ ಅಲ್ಲಿ ಇಬ್ಬರದ್ದು ಮನೆ, ಲೆಫ್ಟ್ ಸೈಡ್ ಅಲ್ಲಿ ಅಂದ್ರೆ ನೆರೆಕರೆಯವರೇ, ಒಬ್ಬ ಮಾತ್ರ ಸ್ವಲ್ಪ ದೂರದವ. ಇವರಿಗೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಈ A1 ಆರೋಪಿ ನಾನೊಂದು ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಿದ್ದೆ ಒಂದು 17 ವರ್ಷ. ಅದರಲ್ಲಿ 3 ವರ್ಷ ಇವನನ್ನು ನಾನು ಉಪಾಧ್ಯಕ್ಷನಾಗಿ ಮಾಡಿದ್ದೆ. ಅದೇ ಪ್ರಕಾರ ಇವನನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಇವನನ್ನು ಯೂತ್ ಕಾಂಗ್ರೆಸ್ ಇದ್ದು ಅಧ್ಯಕ್ಷನು ನಾನೇ ಮಾಡಿಸಿದ್ದು. ನಾನು KPCC ಮೈನಾರಿಟೀಸ್ ಅಲ್ಲಿದ್ದು ಜನರಲ್ ಸೆಕ್ರೆಟರಿ ಆಗಿದ್ದೆ. ಈಗೇನಾಯ್ತು, ಈ 3 ವರ್ಷ ನಾನು ಉಪಾಧ್ಯಕ್ಷ ಆದಲ್ಲ ನನ್ನ ಸಮಿತಿಯಲ್ಲಿ, ಒಂದು ಟರ್ಮ್ ಅಲ್ಲಿ ನಾನು ಮಿಡ್ಲಲ್ಲಿ ಬಿಟ್ಟೆ. ಆವಾಗ ಇವನನ್ನು ನಾನೇ ಸಪೋರ್ಟ್ ಮಾಡಿ ಅಧ್ಯಕ್ಷ ಮಾಡಿದ್ದೆ. ಈಗ ಆ ಟೈಮಲ್ಲಿ ಏನಾಯ್ತು, ಈ ಹುಡುಗರೆಲ್ಲ ಅವನ ಜೊತೆನೆ ಜಾಸ್ತಿ ಸೇರ್ಕೊಂಡ್ರು. ಮತ್ತೆ ನೆಕ್ಸ್ಟ್ ಇಯರ್ ಅದೇ ಜಮಾತ್ನವರು ನನ್ನನ್ನೇ ಅಧ್ಯಕ್ಷನಾಗಿ ಮಾಡಿದ್ರು. ಅದೊಂದು ಹಿಮಾಯತುಲ್ ಇಸ್ಲಾಂ ಸಮಿತಿ ಅಂತೇಳಿ ಪ್ರತಿಷ್ಠಿತ ಸಂಸ್ಥೆ ಮುಲ್ಕಿದ್ದು. ಅದರಲ್ಲಿ ವರ್ಷ ಬಡ ಹೆಣ್ಮಕ್ಳಿಗೆ ಮದುವೆಗೆ ಕೊಡೋದು ಮತ್ತೆ ಹಾಸ್ಪಿಟಲ್ ಅಲ್ಲಿ ಇದ್ದವರಿಗೆ ಸಹಾಯ ಮಾಡೋದು ದೊಡ್ಡ ಸಂಸ್ಥೆ ಅದು. ಈಗೇನಾಯ್ತು, ನೆಕ್ಸ್ಟ್ ಇಯರ್ ನನ್ನನ್ನು ಅಧ್ಯಕ್ಷ ಮಾಡಿದ ನಂತರ ಇವನಿಗೇನಾಯ್ತು, ಸ್ವಲ್ಪ ಅಸೂಯೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈ ಮುನೀರ್ ಇದ್ರೆ ಮತ್ತೆ ನಾನು ಮೇಲೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತೇಳಿ ಅವನ ತಲೆಯಲ್ಲಿ ಏನೋ ಒಂದು ಕೂತ್ಕೊಂಡಿತ್ತು. ಅದಕ್ಕಿಂತ ಒಂದು 2 ವರ್ಷದ ಹಿಂದೆ ಇದೇ ಆರೋಪಿಗಳಲ್ಲಿ ಒಂದಿಬ್ರು, ಒಂದು ಪಾಪದ ಹುಡುಗ, ಅವನ ಮಗಳು ಸಾಯಂಕಾಲ 7 ಗಂಟೆಗೆ ಟ್ಯೂಷನ್ಗೆ ಅಂತೇಳಿ ಹೋಗುವಂತ ಟೈಮಲ್ಲಿ ಇವಳ ಕೈಯನ್ನು ಹಿಡಿದು ಎಳೆದು ಸ್ವಲ್ಪ ಬೇರೆ ತರ ವರ್ತಿಸಿದ್ರು. ಇದು ಮುಲ್ಕಿ ಸ್ಟೇಷನ್, ಅಸಭ್ಯವಾಗಿ ವರ್ತಿಸಿದ್ರು. ಮುಲ್ಕಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಯ್ತು. ಆಗ ನಾನು ಬಾಂಬೆಯಲ್ಲಿದ್ದೆ. ನನಗೆ ಅಲ್ಲಿಂದ ಸ್ಟೇಷನ್ ಇಂದ ಫೋನ್ ಬಂತು. ನಾನು ಇನ್ಸ್ಪೆಕ್ಟರ್ಗೆ ಹೇಳಿದೆ, ನಮ್ಮ ಹುಡುಗರಾದ್ರೂ ಪರವಾಗಿಲ್ಲ, ಹುಡುಗಿಗೆ ಅನ್ಯಾಯ ಮಾಡಿದ್ರೆ ನೀವು ಕೇಸ್ ರಿಜಿಸ್ಟರ್ ಮಾಡಿ ಅಂತ ನಾನು ಇನ್ಸ್ಪೆಕ್ಟರ್ಗೆ ಹೇಳಿದೆ. ಅದೇ ಟೈಮಲ್ಲಿ ಈ A1 ಆರೋಪಿ ಏನ್ ಮಾಡಿದ, ಸ್ಟೇಷನ್ಗೆ ಹೋದ. ಅವನಿಗೂ ಎಲ್ಲ ಸ್ವಲ್ಪ ಪರಿಚಯ ಎಲ್ಲ ಇತ್ತು. ಆ ಸ್ಟೇಷನ್ ಅಲ್ಲಿ ಯಾರೋ ಇವನಿಗೆ ಮಾಹಿತಿ ಕೊಟ್ಟರು, ಮುನೀರ್ ಅವರು ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಹೇಳಿದ್ರಂತ. ಇವ ಏನ್ ಮಾಡಿದ, ಸ್ಟೇಷನ್ ಅಲ್ಲಿ ಮಾತಾಡಿ ಅದನ್ನು ಕೇಸ್ ಏನು ಇಲ್ಲದಾಗೆ ಹೊರಗಡೆ ಕರ್ಕೊಂಡು ಬಂದ, ಅವರಿಗೆ ಫಿಟ್ಟಿಂಗ್ ಇಟ್ಟು ಕೊಟ್ಟ. ಮುನೀರ್ಗೆ ನೀವು ಎಲ್ಲ ಸಹಾಯ ಮಾಡ್ತಿರಲ್ಲ, ಮುನೀರ್ ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಹೇಳಿದಾನೆ ಅಂತ. ಅವರಿಗೆ ಅದು ಗ್ರಿಜ್ಜಿತ್ತು. ಇವನಿಗೆ ಅಧಿಕಾರ ಬೇಕು, ಅವರನ್ನೆಲ್ಲ ಪುಸಲಾಯಿಸಿ ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರೇರೇಪಣೆ ಕೊಟ್ಟ. ಈ ರೀತಿ ದೊಡ್ಡ ಮಟ್ಟದ ಅಂದ್ರೆ ಒಬ್ಬರ ಹತ್ಯೆ ಮಾಡುವಷ್ಟು ಮಟ್ಟಕ್ಕೆ ಹೋಗೈತೆ ಅಂತ ಹೇಳಿದ್ರೆ, ಅದೇ ನಾನು ಹೇಳಿದಲ್ಲ, A1 ಆರೋಪಿಗೆ ಅಧಿಕಾರದ ಆಸೆ. ಅಲ್ಲಿ ಏನಿದ್ರು ಮುಲ್ಕಿಯಲ್ಲಿ ಸಮಸ್ಯೆ ಬಂದ್ರೆ ಜಾಸ್ತಿಯಾಗಿ ನನ್ನ ಹತ್ರನೇ ಬರ್ತಾ ಇದ್ರು. ನಾನು ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಯಾವುದೇ ಒಂದು ಜಾತಿ ಧರ್ಮ ಅಂತ ಹೇಳಿ ನೋಡ್ತಾ ಇರ್ಲಿಲ್ಲ. ಎಲ್ಲರೊಟ್ಟಿಗೆ ಒಳ್ಳೆದ್ರಲ್ಲಿದ್ದೆ. ಎಲ್ಲ ಏನೇ ಸಮಸ್ಯೆ ಬಂದ್ರು ಕೂಡ ಕೂತ್ಕೊಂಡು ಪರಿಹಾರ ಮಾಡ್ತಾ ಇದ್ದೆ. ಇದರಲ್ಲಿ ಏನಾಯ್ತು, ಈ ಹಕೀಮಿಗೆ ನಾನಿದ್ರೆ ಇವನಿಗೆ ಅಲ್ಲಿ ಹೆಸರು ಬರುವುದಿಲ್ಲ, ನಾನು ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಒಂದು ಅಸೂಯೆ ಪಟ್ಟು ಈ ಒಂದು ಹತ್ಯೆಗೆ ಮೂಲ ಕಾರಣ. ಅದು ಯಾಕಂತ ಹೇಳಿದ್ರೆ ಅದು ಅವನ ಹತ್ರನೇ ಕೇಳಬೇಕು. ನಮ್ಗೆ ಗೊತ್ತಿದ್ದ ಮಟ್ಟಲ್ಲಿ ಮುಲ್ಕಿಯಲ್ಲಿ ನಾನಿದ್ರೆ ಅವನಿಗೆ ಬೆಳೀಲಿಕ್ಕೆ ಅವಕಾಶ ಸಿಗುವುದಿಲ್ಲ ಅಂತೇಳಿ ಅವನ ತಲೆಯಲ್ಲಿ ಕೂತ್ಕೊಂಡಿದೆ. ನನಗೆ ಆ ತರ ಭಾವನೆ ಇರಲಿಲ್ಲ.
ನಾನು ಒಳ್ಳೆಯದ್ರಲ್ಲೇ ಅವನನ್ನು 3 ವರ್ಷ ಉಪಾಧ್ಯಕ್ಷ ಮಾಡಿದ್ದೆ, 1 ವರ್ಷ ಅಧ್ಯಕ್ಷ ಮಾಡ್ಲಿಕ್ಕೂ ನಾನೇ ಸಪೋರ್ಟ್ ಮಾಡಿದ್ದು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡುವುದಕ್ಕೂ ನಾನೇ ಸಪೋರ್ಟ್ ಮಾಡಿದ್ದೆ. ಅವನ ತಲೆಯಲ್ಲಿ ಬೇರೆನೇ ಇತ್ತು, ನಾನೇನೋ ಅವನಿಗೆ ಆಂಟಿ ಮಾಡ್ತಾ ಇದ್ದೇನೆ, ನಾನಿದ್ರೆ ಬೆಳೆಯೋದಿಲ್ಲ ಅಂತೇಳಿ ಅವನ ತಲೆಯಲ್ಲಿ ಇತ್ತು. ಈ ಕೇಸಲ್ಲೂ ಕೂಡ ಬಾಕಿ ಆರೋಪಿಗಳು ಈ ಘಟನೆ ನಡೆದ ನಂತರ ಸ್ಟೇಷನ್ ಅಲ್ಲಿ ಹೇಳಿಕೆಯನ್ನು ಅದೇ ತರ ಕೊಟ್ಟಿದ್ದಾರೆ.